ಗೊತ್ತಾಯ್ತು. ಶಿವರಾಜು ಹೇಳಿದ್ರಿಂದ ನಾವು ಬದುಕಿದ್ವಿ. ಇಷ್ಟು ದಿನ ರಾಜಲಕ್ಷ್ಮಿ ಶೌರ್ಯನ ಪ್ರೀತಿ ಮಾಡಿದ ವಿಷಯ ರಾಜಾರಾಮ್ ಅವರು ಗೊತ್ತಿರ್ಲಿಲ್ವಂತೆ. ಈಗ ಅದೇ ನಮ್ಮನ್ನ ನಿನ್ನ ಕಾಪಾಡಿರೋದು. ಅಯ್ಯೋ, ದೊಡ್ಡ ಅನಾಹುತ ಆಗೋದ್ರಿಂದ ತಪ್ತು ಅಲ್ವಾ? ತಪ್ತು ಕಣೋ. ನಾಳೆ ಶನಿವಾರನೇ ದೇವಸ್ಥಾನದಲ್ಲಿ ಮದ್ವೆ. ದೇವಸ್ಥಾನದಲ್ಲ, ಅಲ್ಲಿ ಮದ್ವೆನಾ? ಅಲ್ಲ, ಫಂಕ್ಷನ್ ಹಾಲಲ್ಲಿ ಮಾಡ್ಬೇಕಿತ್ತಲ್ವಾ? ಇಷ್ಟೆಲ್ಲ ಆದ್ಮೇಲೆ ಎಲ್ರು ಕರೆದ್ರೆ ಇಲ್ದೇ ಇರೋ ಸಮಸ್ಯೆ ಆಗುತ್ತೆ ಅಂತ ದೇವಸ್ಥಾನದಲ್ಲಿ ಮದ್ವೆ ಮಾಡೋಣ ಅಂತ ಹೇಳಿದ್ರು. ರಾಜಲಕ್ಷ್ಮಿ ಬಂದು ತಪ್ಪೆಲ್ಲ ನಿಂದೆ ಅಂತ ಹೇಳ್ತಿದ್ದಾಗೇನೆ ನಮ್ ಪ್ರಾಣ ಹೋದಂಗಾಯ್ತು. ಅಷ್ಟಕ್ಕೂ ರಾಜಲಕ್ಷ್ಮಿಗೆ ಈ ವಿಷಯನೆಲ್ಲ ಯಾರು ಹೇಳಿದ್ರು? ಯಾಕೆ ಹೇಳಿದ್ರು? ಯಾರೋ ಅಲ್ಲ, ಇವನೇ ಹೇಳ್ದ. ಇವನಾ? ರಾಜಲಕ್ಷ್ಮಿ ಅಲ್ಲಿ ಇರ್ತಾಳೆ ಅಂತ ನನಗೇನ್ ಗೊತ್ತಿತ್ತು? ಇಲ್ಲೇ ಇದ್ದಾಳೆ ಅಂತ ನಿನ್ಗೆ ಎಷ್ಟು ಸಾರಿ ಹೇಳಿದ್ನು? ನನ್ ಮಾತು ಕೇಳಿಸ್ಕೊಂಡ್ಯಾ? ಏನೋ ಒಳ್ಳೆ ಕೆಲಸ ಮಾಡ್ದೋ ಅಂತಾರ ಎಲ್ಲ ಹೇಳ್ದ. ಓಹೋ, ಇದು ಕೂಡ ನಿನ್ನ ಘನ ಕಾರ್ಯನಾ? ಅಂದ್ರೆ ರಾಜಲಕ್ಷ್ಮಿ ಅಲ್ಲಿ ಇರ್ತಾಳೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅಲ್ವಾ ಅಪ್ಪ? ನಾನಿದ್ದೀನಿ ಹೇಳ್ಬೇಡ ಅಂತ ಅವಳು ಏನಾದ್ರು ಹೇಳ್ತಾಳೇನೋ? ಅಪ್ಪ, 4 ಬಿಟ್ರೆ ನಿನಗೆ ಆಗಿದ್ದೇನೋ ಆಗೋಯ್ತು ಅಂತ ಬಾಯಿ ಮುಚ್ಕೊಂಡು ಸುಮ್ನಿರ್ದೇನೆ ಎಲ್ ಬೇಕೋ ಅಲ್ಲಿ ಹೀಗೆ ಮಾತಾಡಿದ್ರೆ ಇಲ್ಲಿ ನೋಡು ಹೀಗೆ ಆಗೋದು. ಯಾವ್ದಕ್ಕೂ ನಿನ್ ಬಾಯಿನ ಹದ್ಬಸ್ತಲ್ಲಿ ಇಟ್ಕೋ, ಇಲ್ಲ ಅಂದ್ರೆ ಈ ಮದ್ವೆ ನಿಂತೋಗುತ್ತೆ. ಮದ್ವೆನ? ಹೌದು ಕಣ. ಇನ್ನು ನಿಧಾನ ಮಾಡಿದ್ರೆ ಒಳ್ಳೇದಲ್ಲ ಅಂತ ಮುಂದಿನ ಶನಿವಾರನೇ ಮದ್ವೆ ನಿಶ್ಚಯ ಮಾಡಿದ್ದಾರೆ ಅಣ್ಣ ಅವರು. ಶೌರ್ಯ, ಕೊನೆಗೂ ಮದ್ವೆ ದಿನನ ಗೊತ್ತು ಮಾಡಿದ್ದಾರೆ. ಈಗ ನಿನ್ಗೂ ರಾಜಲಕ್ಷ್ಮಿಗೂ ಏನು ಸಂಬಂಧ ಇಲ್ಲ. ನೀನ್ ತಪ್ಪು ಮಾಡಿಲ್ಲ ಅಂತ ಗೊತ್ತಿರೋದ್ರಿಂದ ನೀನ್ ಕಾಣಿಸ್ಕೊಂಡ್ರೆ ಇವನ್ನ ಮದುವೆ ಮಾಡ್ಕೊಳ್ತಾಳೆ ಅನ್ನೋ ನಂಬಿಕೆ ನನ್ಗಿಲ್ಲ ಕಣೋ. ಅದಕ್ಕೆ ಈ ಮದ್ವೆ ಮುಗಿಯೋವರೆಗೂ ನೀನ್ ರಾಜಲಕ್ಷ್ಮಿಗೆ ಕಾಣಿಸ್ಕೋಬೇಡ. ಎಂತ ಪರಿಸ್ಥಿತಿಲೂ ಅವಳಿಗೆ ಕಾಣಿಸ್ಕೋಬೇಡ ಕಣೋ. ನಮ್ಮ ಮನೇಲಿ ನಡೀತಾ ಇರೋ ಮೊದಲನೇ ಶುಭ ಕಾರ್ಯ ಇದು. ದೊಡ್ಡ ಮಗ ಇಲ್ದೇನೆ ಚಿಕ್ಕ ಮಗನಿಗೆ ಮದ್ವೆ ಮಾಡ್ಬೇಕು ಅನ್ಕೋತಿದ್ಯಾ? ಮದ್ವೆಗೋಸ್ಕರ ಅವ್ನ್ ಮಾಡದೇ ಇರೋ ತಪ್ಪನ ಒಪ್ಕೊಂಡಿದ್ದಾನೆ ರೀ. ಇವಾಗ ಇವ್ನ್ ಏನ್ ತಪ್ಪು ಮಾಡಿಲ್ಲ ಅಂತ ಗೊತ್ತಾದ್ಮೇಲೆ ಮಂಟಪದಲ್ಲಿ ಶೌರ್ಯ ಅವಳ ಕಣ್ಣು ಮುಂದೆ ಕಾಣಿಸ್ಕೋತಿದ್ರೆ ರಾಜಲಕ್ಷ್ಮಿ ಪ್ರಶಾಂತ್ನ ಮದ್ವೆ ಮಾಡ್ಕೋತಾಳ? ಸ್ವಲ್ಪ ಹೊತ್ತಾದ್ರೂ ಹಸೆ ಮಣೆ ಮೇಲೆ ಕೂತ್ಕೋತಾಳ? ಏನು ಒಂದಾಗ್ಬೇಕು ಅಂತ ಅನ್ಕೊಂಡ್ರು ಒಂದಾಗ್ದೇ ಇರೋ ನೀವಿಬ್ರು ಊರ್ ತಿರ್ಕೊಂಡ್ ಬರ್ತಾ ಇದ್ದೀರಾ? ಊರೆಲ್ಲ ತಿರ್ಗಾಡಿ ಚೆನ್ನಾಗಿ ಎಂಜಾಯ್ ಮಾಡಿರೋ ಹಾಗಿದೆ. ಅಲ್ಲೋಡು ಅಗರ್ಬತ್ತಿ, ಸ್ವೀಟ್ಸು, ಇಲ್ಲೋಡು ಹಾಲು, ಇಷ್ಟೆಲ್ಲ ನಾನೇ ರೆಡಿ ಮಾಡಿತ್ತು. ಚೆನ್ನಾಗಿದ್ಯಾ? ಚಾರು, ನಮ್ಮಪ್ಪನ್ನ ಏನಾದ್ಯಾ? ಒಳ್ಳೆ ಮೂಡಲ್ಲಿ ಒಳ್ಳೆ ವಿಷಯದ ಬಗ್ಗೆ ಮಾತಾಡಕ್ ಬಿಟ್ಟು ಹೀಗೆಲ್ಲ ಡಿಸ್ಟರ್ಬ್ ಮಾಡ್ತಾರ ಹೇಳು? ನಿನಗೆ ಕೊಟ್ಟಿದ್ದ ಟೈಮು ಮುಗ್ದೋಯ್ತು. ನನ್ನ ಏರ್ಪಾಟ್ ನಾನೇ ಮಾಡ್ಕೊಂಡಿದ್ದೀನಿ. ನೀನು ಮಾವನು ನನ್ನನ್ನು ಒಂದು ಮಾಡೋದಕ್ಕೆ ಏನ್ ಪ್ಲಾನ್ ಮಾಡಿದ್ಯಾ? ಸರಿ, ಅಪ್ಪನ್ ನೋಡೋ ಆಸೆನೂ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ನಿನ್ ಮಾತಿನ ನೀನ್ ಉಳಿಸ್ಕೊ, ನನ್ನ ಮಾತಿನ ನಾನು ಉಳಿಸ್ಕೊತೀನಿ. ಇಷ್ಟಕ್ಕೂ ಏನ್ ಪ್ಲಾನ್ ಮಾಡಿದ್ಯಾ ಹೇಳು ಆದ್ಯಾ, ಹೇಳು.
ಹೇಳು. ಆದ್ಯ, ಈ ರೀತಿ ಸೈಲೆಂಟ್ ಆಗಿದ್ರೆ ಆಗಲ್ಲ. ನಿಮ್ಮಪ್ಪ ಬೇಡ್ವಾ? ಫೋನ್ ಮಾಡಿ ಬೇಡವಂತೆ ಅಂತ ಹೇಳ್ಬಿಡ್ಲಾ? ಹೇಳ್ಬಿಡ್ತೀನಿ. ಚಾರು, ನಿನಗೆ ನಿಮ್ಮಪ್ಪ ಬೇಕು, ನನಗೆ ನನ್ನ ಸೀನಮ್ಮವ ಬೇಕು. ಎಷ್ಟು ಬೇಗ ನೀನು ನಮ್ಮಿಬ್ಬರನ್ನು ಒಂದು ಮಾಡ್ತೀಯೋ ಅಷ್ಟು ಬೇಗ ನೀನು ನಿಮ್ಮಪ್ಪನ್ನ ನೋಡಬಹುದು, ಪ್ರೀತಿಯಿಂದ ಅವ್ರ ಜೊತೆ ಮಾತಾಡಬಹುದು, ಅವ್ರ ಜೊತೆ ಇರಬಹುದು, ಅವ್ರನ್ನ ನಿನ್ ಜೊತೆ ಕರ್ಕೊಂಡು ಬರಬಹುದು. ನೋಡ್ದ್ಯಾ, ಕರ್ಕೊಂಡ್ ಬರ್ಬಹುದು ಅಂತ ಹೇಳ್ತಿದ್ದ ಹಾಗೆ ನಿನ್ ಮುಖ ಹೇಗೆ ಅರಳಿತು ಅಂತ ನೋಡು. ಹೇಳು ಆದ್ಯ, ಈ ಅಟ್ಮಾಸ್ಫಿಯರ್ ನೋಡಿದ್ಮೇಲೆ ನಿನಗೆ ಏನಾದ್ರೂ ಒಂದು ಐಡಿಯಾ ಬಂದಿರ್ಬೇಕಲ್ಲ. ಹೇಳು 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 ಆದ್ಯ. ಅದನ್ನ ತಗೋ. ಸ್ವೀಟ್ಸಾ? ಆಗ್ಲೇ ನಾನು ತಿಂದಾಯ್ತು. ಸ್ವೀಟ್ ಅಲ್ಲ, ಬಾಳೆಹಣ್ಣು. ಬಾಳೆಹಣ್ಣ? ಅದೇನಕ್ಕೆ? ತಿನ್ನು. ತಿನ್ನಕ್ ಮೂಡಿಲ್ಲ. ತಿಂದ್ರೇನೆ ನನ್ನ ಪ್ಲಾನ್ ವರ್ಕೌಟ್ ಆಗುತ್ತೆ. ಹೌದಾ? ಸರಿ, ತಿಂತೀನಿ.